ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎಲ್ಲರನ್ನು ಕರೆದು ಇದರ ಬಗ್ಗೆ ಒಂದು ನಿರ್ಧಾರ ತೆಗೋಬೇಕು ಅಂತ ಕರೆದು ಏನು ಮಾಡ್ಬೋದು ಅಂತ ಕೇಳಿದ್ರು. ನಮ್ಮದು ಒಂದೇ ನಿರ್ಧಾರ, ಕನ್ನಡಕ್ಕೆ, ಕನ್ನಡಿಗರಿಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ. ಈ ಕ್ಷಣದಿಂದಲೇ ಆತನನ್ನು ಬ್ಯಾನ್ ಮಾಡಬೇಕು ಅಂತ ಕೇಳಿದ್ದೀವಿ. ನಾವು ಬೇಕಾದರೆ ಎಲ್ಲರ ಸಹಿನ ಸಂಗ್ರಹ ಮಾಡಿ ವಾಣಿಜ್ಯ ಮಂಡಳಿಗೆ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ಅವ್ರು ಮಾಡಿದ್ದು ತಪ್ಪು. ಅವರಿಗೆ ಕನ್ನಡ ಚಿತ್ರರಂಗದಿಂದ ಅತಿಯಾದಂಥ ಅವಕಾಶವನ್ನು ಕೊಟ್ಟಿದ್ದೀವಿ. ಇವತ್ತು ಕನ್ನಡಕ್ಕೇನೆ ಅವಮಾನ ಮಾಡ್ತಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ. ಆ ಕಾರಣದಿಂದ ಈ ಕ್ಷಣದಿಂದಲೇ ಈಗಾಗಲೇ ಹಾಡಿಸಿರುವಂತ ಸಿನಿಮಾ ಟೀಮ್ಗಳಿಗೆ, ಡೈರೆಕ್ಟರ್ಗಳಿಗೆ ನೀವು ಹೆಂಗೆ ಕ್ರಮ ತಗೊಳ್ಳೋಕೆ ಸಾಧ್ಯ ಇದೆ? ಇಲ್ಲ, ಅದು ಈಗ ನಾವು ಏನು ನಮ್ಮ ಇಲ್ಲ ಸರ್, ಮಾಡಕ್ ಬರಲ್ಲ, ಅದು ಹಂಗೆ ಬರಲ್ಲ. ಈಗ ಅದಕ್ಕೆ ಮುಂದಿನ ನಿರ್ಧಾರ ತಗೋತಾರೆ. ಬಟ್ ಈಗಿನಿಂದಲೇ ಆ ಆ್ಯಪನ್ನು ಬ್ಯಾನ್ ಮಾಡ್ತಾರೆ. ಆ ಆ್ಯಪ್ ಆಡೋಂಗಿಲ್ಲ, ಏನಿಲ್ಲ. ಆ ಧೈರ್ಯ ಇದೆ. ವಾಣಿಜ್ಯ ಮಂಡಳಿಯವರು ಆ ತೀರ್ಮಾನ ತಗೊಳ್ತಾರೆ ಅನ್ನುವ ಧೈರ್ಯ ನಮಗಿದೆ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅಲ್ಲಿ ಮಾತಾಡ್ಕೊಂಡು ಬಂದು ಸಂಗೀತ ನಿರ್ದೇಶಕರು ಅದೆಲ್ಲ ಚರ್ಚೆ ಆಗಿದೆ. ಸಲಹೆಯನ್ನು ನೀವೀಗ ಆಡಿಯೋ ಖಂಡಿತ ಸರ್, ಅದಕ್ಕೆ ಅವ್ರನ್ನೆಲ್ಲ ಕರೆಸ್ತಾ ಇದ್ವಿ. ಒಂದ್ ರೌಂಡ್ ಮಾತಾಡಿದ್ವಿ. ಖಂಡಿತ ಬರ್ತೀವಿ ಅಂತ ಹೇಳಿದಾರಮ್ಮ. ನಮ್ಮ ಧರ್ಮನೂ ಇದ್ರ ಜೊತೆಲಿ ಭದ್ರಾಗಿರ್ತೀವಿ ಅಂತಾನೆ ಹೇಳಿದ್ದಾರೆ. ಅಲ್ಲಮ್ಮ, ನೀವು ಏನು ತಗೋತಿರೋ ತೀರ್ಮಾನ ಅದಕ್ಕೂ ಬದ್ಧವಾಗಿರ್ತೀವಿ ಅನ್ನೋ ಮಾತು ಅವರಿಂದ ಬಂದಿದೆ. ಈಗ ಇವ್ರು ಕೇಳಿದ್ದಾರೆ, ಆನ್ಲೈನಲ್ಲಿ ಮಾತಾಡ್ತಿದ್ದಾರೆ ಧರ್ಮ ಅವರು, ಕೇಳಿ. ಯಾರ ಹತ್ರ ಸಾಂಗ್ ಆಡಿಸ್ಬೇಕು ಮಾಡೋದು ಮುಖ್ಯವಾಗಿ ನಿರ್ಮಾಪಕ, ನಿರ್ದೇಶಕ ಡಿಸೈಡ್ ಮಾಡ್ತಾರೆ ಸರ್. ಕಂಪ್ನಿಯವ್ರ ಹತ್ರ ಆಮೇಲೆ ಹೋಗ್ತೀವಿ. ಆಡಿಸಿದ್ಮೇಲೆ ಅವ್ರ ಹತ್ರ ಇವರು ಕೂಡ ಕರ್ಸಿ ನಾವು ಮಾತಾಡ್ತೀವಿ. ಫಸ್ಟ್ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಏನಾಗಿದೆ, ಅವ್ರ ಅಸೋಸಿಯೇಷನ್ ಏನು ಚರ್ಚೆ ಇದೆ ಅವ್ರು ಹೇಳ್ತಾರೆ. ಅವರು ಸ್ವಲ್ಪ ಈ ಕಡೆ ಬನ್ನಿ ಸರ್.